ಹರೇ ಕೃಷ್ಣ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಚ್ಚಿದಾನಂದ ಅದ್ವೈದಾಸ್. ನಾನು ಇಸ್ಕಾನ್ ಭೂವಿಕಾನದಿಂದ ಮಾತಾಡ್ತಾ ಇದ್ದೇನೆ. ನಾನು ಮೊನ್ನೆ ಕುರೇಶ ಅವನ ಗುರುವಿನ ಬಳಿಗೆ ಬರುವಂಥದ್ದು, ಕಾಡಿನಲ್ಲಿ ಅವನಿಗೆ ಕಳ್ಳರು ಅಟ್ಯಾಕ್ ಮಾಡುವಂಥದ್ದು, ಇಲ್ಲಿ ನಾನು ಸ್ಟಾಪ್ ಮಾಡಿದ್ದೆ. ಅಲ್ಲಿ ನಾನು ಕನೆಕ್ಟ್ ಮಾಡ್ತೇನೆ. ಹಾಗೆ ಕುರೇಶ ಬರ್ತಾನೆ, ಅವನ ಗುರುವಿನ ಬಳಿಗೆ ಬರ್ತಾನೆ, ರಾಮಾನುಜಾಚಾರ್ಯರ ಬಳಿಗೆ. ತುಂಬಾ ನಿಷ್ಠೆಯಿಂದ ಇಬ್ಬರು ಗಂಡ ಹೆಂಡತಿ ಸೇವೆ ಮಾಡ್ತಾರೆ ರಾಮಾನುಜಾಚಾರ್ಯರಿಗೆ. ಎಷ್ಟು ನಿಷ್ಠೆ ಅಂದ್ರೆ ಅವನಿಗೆ ಅವನು ಊಟ ಕೂಡ ಪರವಾಗಿಲ್ಲ, ಎಲ್ಲವನ್ನು ಸ್ಯಾಕ್ರಿಫೈಸ್ ಮಾಡಿ ಟೋಟಲ್ ಆಗಿ ಗುರುವಿಗೆ ಸೇವೆ ಮಾಡ್ತಾ ಇದ್ದಾನೆ. ಈ ರೀತಿ ಸೇವೆ ಮಾಡ್ತಾ ಇರುವಾಗ ಒಂದ್ ದಿವಸ ಜೋರು ಗುಡುಗಿರ್ತದೆ, ಮಳೆ ಇರ್ತದೆ. ಹಾಗಾಗಿ ಅವನಿಗೆ ಆ ದಿವಸ ಊಟ ಮಾಡ್ಲಿಕ್ಕೆ ನೆನಪಿಲ್ಲ. ಅವ ಬರೀ ಹೊಟ್ಟೆಯಲ್ಲಿ ಹೋಗಿ ಮಲಗ್ತಾನೆ, ನೀರು ಕುಡಿದು ಮಲಗ್ತಾನೆ. ಆಗ ಅವನ ಹೆಂಡತಿಗೆ ತುಂಬಾ ಬೇಜಾರಾಗ್ತದೆ. ಹೆಂಡತಿ ಇಮಿಡಿಯೇಟ್ ರಂಗನಾಥನಿಗೆ ಹೇಳ್ತಾಳೆ, ನೀನು ಅಲ್ಲಿ ತುಂಬಾ ಭೋಗವನ್ನು ತಿಂತೀಯ, ಆದ್ರೆ ನಿನ್ನ ಭಕ್ತ ಕುರೇಶ ಅವನೋಡು ಉಪವಾಸ ಮಾಡ್ತಾ ಇದ್ದಾನೆ, ಈ ರೀತಿ ಹೇಳುವಂಥದ್ದು. ಆಗ ರಂಗನಾಥನಿಗೆ ತುಂಬಾ ಬೇಜಾರಾಗ್ತದೆ. ರಂಗನಾಥ ಎಂತ ಮಾಡುದಂದ್ರೆ ಆನೆಯಲ್ಲಿ ಎಲ್ಲ ಚಪ್ಪನ್ ಭೋಗನ್ನು ಕಳಿಸುವಂಥದ್ದು. ಹಾಗೆ ಬರ್ತಾ ಇರುವಾಗ ಆನೆಯಲ್ಲಿ ಪ್ರಸಾದ ಬರ್ತಾ ಉಂಟು ಕುರೇಶನ ಮನೆಗೆ. ತುಂಬಾ ಒಂದು ವಿಜೃಂಭಣೆಯಿಂದ ಬರ್ತಾ ಉಂಟು. ಕುರೇಶ ಎಣಿಸ್ತಾನೆ, ಎಂತ ಅಂದ್ರೆ ಇದು ಫೆಸ್ಟಿವಲ್, ನಾನು ಫೆಸ್ಟಿವಲ್ಗೆ ಹೋಗ್ಲಿಲ್ಲ, ಹಾಗಾಗಿ ನನ್ನಿಂದ ತಪ್ಪಾಗಿದೆ, ಈ ರೀತಿ ಯೋಚನೆ ಮಾಡ್ತಾನೆ. ಕಡೆಗೆ ಪ್ರಸಾದ ಹಿಡ್ಕೊಂಡು ಅವನ ಮನೆಗೆ ಬರ್ತಾರೆ, ಡೋರ್ ನಾಕ್ ಮಾಡ್ತಾರೆ. ಅವ ಬಾಗಿಲು ಓಪನ್ ಮಾಡ್ತಾನೆ. ಅವ ಹೇಳ್ತಾನೆ, ರಂಗನಾಥ ಈ ಪ್ರಸಾದವನ್ನು ಕಳಿಸಿದ್ದು. ಅವನಿಗೆ ಆಶ್ಚರ್ಯ ಆಗ್ತದೆ. ಅವ ಇಮಿಡಿಯೇಟ್ ಆಗಿ ಅವನ ಹೆಂಡತಿಗೆ ಹೇಳ್ತಾನೆ, ನೀನು ಎಂತಾದ್ರೂ ಕೇಳಿದ್ದೀಯಾ ರಂಗನಾಥನ ಹತ್ರ? ಅದಕ್ಕೆ ಅವಳು ಹೇಳ್ತಾಳೆ, ನೀನು ಬರೀ ನೀರು ಕುಡ್ದು ಮಲಗುವಾಗ ನನಗೆ ಬೇಜಾರಾಯಿತು, ಹಾಗಾಗಿ ನಾನು ರಂಗನಾಥನಿಗೆ ಪ್ರಾರ್ಥನೆ ಮಾಡಿದೆ, ನಿನ್ನ ಭಕ್ತ ಇಲ್ಲಿ ಉಪವಾಸದಿಂದ ಮಲಗಿದಾನೆ ಅಂತ. ಅದಕ್ಕೆ ಕುರೇಶ ಹೇಳುವಂಥದ್ದು, ಯಾಕೆ ಈ ರೀತಿ ಮಾಡಿದ್ದೀಯಾ ನೀನು? ನಾವು ಭಗವಂತನಿಗೆ ಸೇವೆ ಮಾಡಬೇಕು, ಆದ್ರೆ ನೀನು ಭಗವಂತನಿಂದ ಸೇವೆಯನ್ನಿಲ್ಲಿ ಗಳಿಸಿದ್ದೀಯಾ, ಇದು ಅಪರಾಧ, ಈ ರೀತಿ ಹೇಳ್ತಾನೆ. ಮತ್ತೆ ಉಳಿದ ಭಾಗವನ್ನು ನಾವು ಬರುವ ಎಪಿಸೋಡಲ್ಲಿ ನೋಡುವ. ಹರೇ ಕೃಷ್ಣ.